ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರತ್ನನ್ ಪ್ರಪಂಚ ಯೂಟ್ಯೂಬ್ ಲೈವ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ. ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ನೋಡಿ. ಇವತ್ತು ಇನ್ಸ್ಟ್ಯಾಂಟ್ ಮ್ಯಾಗಿ ಹೇಗೆ ಮಾಡೋದು, 5 ಮಿನಿಟ್ಸಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ತಯಾರಿಸೋದು ಹೇಗೆ ನೋಡೋಣ. ನೋಡಿ, ನಾನು 100 ರುಪೀಸ್ ಒಂದು ಪ್ಯಾಕೆಟ್ ಇರುತ್ತಲ್ಲ, ಫ್ಯಾಮಿಲಿ ಪ್ಯಾಕ್ ಮ್ಯಾಗಿ, ದೊಡ್ಡದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ನೋಡಿ, ಉದ್ದುದ್ದ ಇದ್ದರೆ ಹಂಗೆ ಚೆನ್ನಾಗಿರಲ್ಲ. ಈ ಥರ ಪುಡಿ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಪುಡಿ ಮಾಡ್ತಾಯಿದ್ದೀನಿ. ನೋಡಿ, ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಾ, ಫುಲ್ಲು ಬಿಸಿ ನೀರು ಕುದ್ದಿದೆ. ಬಿಸಿ ಕುದಿಯೋ ನೀರಿಗೆ ಮ್ಯಾಗಿ ಪುಡಿ ಮಾಡಿ ಹಾಕಿದ್ದೀನಿ. ಅದಕ್ಕೆ ಕ್ಯಾರೆಟು, ಬೀನ್ಸು, ಕೊತ್ತಂಬರಿ ಎಲ್ಲ ಆ್ಯಡ್ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಆಲ್ಮೋಸ್ಟ್ ಅದರಲ್ಲೇ ಇರುತ್ತೆ. ಇನ್ಸ್ಟ್ಯಾಂಟ್ ಮಸಾಲೆ ಹಾಕ್ತೀನಿ ನಾನು. ಕ್ಯಾರೆಟು, ಕೊತ್ತಂಬರಿ ಎಲ್ಲ ತೊಳೆದಿಟ್ಕೊಂಡು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನೋಡಿ, ಸಣ್ಣಗೆ, ತುಂಬ ಸಣ್ಣಗೆ ಹಚ್ಕೋಬೇಕು ಕ್ಯಾರೆಟು, ಕೊತ್ತಂಬರಿ, ಬೀನ್ಸು. ಬೇಕಂದರೆ ಹಸಿ ಬಟಾಣಿ ಬೇಕು ಅನ್ನೋರು ಹಸಿ ಬಟಾಣಿನೂ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮಕ್ಕಳಿಗೆ, ನನ್ನ ಮಗನಿಗೆ ಮ್ಯಾಗಿ ತುಂಬ ಇಷ್ಟ. ಸೊ ಹಂಗಾಗಿ ಮ್ಯಾಗಿ ಮಾಡಿಕೊಡಮ್ಮ ಅಂದ. ಇವತ್ತು ನಾನು ಎಲ್ರಿಗೂ ಮ್ಯಾಗಿ ಮಾಡ್ತಾಯಿದ್ದೀನಿ ಟಿಫನ್ಗೆ. ನನ್ನ ಮಗನಿಗೆ, ಅವ್ರ ಅಪ್ಪಗೆ, ಅವ್ರ ಅಜ್ಜಿಗೆ, 3 ಜನಕ್ಕೆ ಮ್ಯಾಗಿ ಮಾಡ್ತಾಯಿದ್ದೀನಿ. ನಾನು ಮ್ಯಾಗಿ ತಿನ್ನಲ್ಲ, ಇಷ್ಟ ಆಗಲ್ಲ ನನಗೆ ಮ್ಯಾಗಿ. ಹಂಗಾಗಿ ನಾನು 3 ಮೆಂಬರ್ಸಿಗೆ ಮ್ಯಾಗಿ ಮಾಡ್ತಾಯಿದ್ದೀನಿ. ನೋಡಿ, ಸಣ್ಣಗೆ ಹಚ್ಕೋಬೇಕು, ತುರಿತೀರಲ್ಲ ಆ ಟೈಪಲ್ಲಿ ಹಚ್ಕೋಬೇಕು, ಚೆನ್ನಾಗಿರುತ್ತೆ. ಅಂದರೆ ಬೇಗ ಬೇಯುತ್ತಲ್ಲ, ಹಂಗಾಗಿ ಸಣ್ಣಗೆ ಹಚ್ಕೊಂಡ್ರೆ. ಅದಕ್ಕೆ ನಾನು ಸಣ್ಣದಾಗಿ, ತುಂಬ ಸಣ್ಣಗೆ ಹಚ್ಕೋತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ನೀಟಾಗಿ ಹಚ್ಕೊಂಡು, ಮ್ಯಾಗಿ ಕುದಿಯೋ ನೀರಿಗೆ ಹಾಕಿದ್ನಲ್ಲ, ಸ್ವಲ್ಪ ನೆನೆಸ್ಬಿಟ್ಟು ಅದಕ್ಕೊಂದು ಟೀ ಸ್ಪೂನು ಆಯಿಲ್ ಹಾಕ್ಬಿಟ್ಟು ಮ್ಯಾಗಿ ಹಾಕಿ ಮಿಕ್ಸ್ ಮಾಡಿದ್ನಲ್ಲ, ಒಂದು 10 ನಿಮಿಷ ಬಿಟ್ಟು ಅದನ್ನೆಲ್ಲ ನೀರೆಲ್ಲ ಶೋಧಿಸ್ತಾ ಇದ್ದೀನಿ. ಮ್ಯಾಗಿ ಚೆನ್ನಾಗಾಗುತ್ತೆ ಆ ಥರ ಮಾಡಿದ್ರೆ. ಡೈರೆಕ್ಟ್ ಹಾಕೋದಕ್ಕಿಂತಲೂ ಈ ಥರ ಮಾಡಿದ್ರೆ ಚೆನ್ನಾಗಾಗುತ್ತೆ. ನೋಡಿ, ನಾನಿಲ್ಲಿ ತುಪ್ಪದಲ್ಲಿ ಮಾಡ್ತಾಯಿದ್ದೀನಿ, ಆಯಿಲ್ ಯೂಸ್ ಮಾಡ್ತಾಯಿಲ್ಲ, ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ತುಪ್ಪ ಹಾಕಿದ್ದೀನಿ ಕಡಾಯಿಗೆ. ತುಪ್ಪ ಕಾಯ್ದ ನಂತರ ಈ ತರಕಾರಿ ಎಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿದ್ನಲ್ಲ, ತರಕಾರಿ ಹಾಕ್ತಾಯಿದ್ದೀನಿ. ನೋಡಿ, ಅದು ತುಪ್ಪದಲ್ಲೇ ಫ್ರೈ ಮಾಡಬೇಕು ತರಕಾರಿ. ನೋಡಿ, ಈ ಥರ ತುಪ್ಪದಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ತರಕಾರಿನ. ನಂತರ ಮಸಾಲೆ, ಚಿಲ್ಲಿ ಪೌಡರು, ಸಾಲ್ಟು ಏನೂ ಹಾಕೋದು ಬೇಕಾಗಿಲ್ಲ. ಇನ್ಸ್ಟೆಂಟ್ ಪ್ಯಾಕೆಟಲ್ಲೇ ಇರುತ್ತೆ ಎಲ್ಲ ಪೌಡರಲ್ಲೇ. ಹಾಗಾಗಿ ನಾನು ತರಕಾರಿ ಎಲ್ಲ ಆ್ಯಡ್ ಮಾಡಿದ ನಂತರ ಪ್ಯಾಕೆಟ್ ಕಟ್ ಮಾಡಿ ಮಸಾಲೆ ಪ್ಯಾಕೆಟ್ನ ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆ ಪ್ಯಾಕೆಟ್ ಆ್ಯಡ್ ಮಾಡ್ತಾ ಸ್ವಲ್ಪ ತುಪ್ಪದಲ್ಲಿ ಹಾಗೇ ಕೈ ಆಡ್ಕೋಬೇಕು. ನೋಡಿ, ರೆಡಿ ಆಯ್ತು ಇವಾಗ ಮಸಾಲೆ. ಇಟ್ಕೊಂಡಿದ್ವಲ್ಲ ನಾವು ಮ್ಯಾಗಿ, ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿ, ಈ ಥರ ಇನ್ನು ಸ್ವಲ್ಪ ಚೆನ್ನಾಗಿ ಅದೆಲ್ಲ ಮಸಾಲೆ ಎಲ್ಲ ಕೋಟಿಂಗ್ ಆಗಬೇಕು ಅದಕ್ಕೆ ತರಕಾರಿನೂ ಸ್ವಲ್ಪ ಬೇಯಬೇಕಲ್ವ, ಹಂಗಾಗಿ ಸ್ವಲ್ಪ ನಾನು ನೀರು ಆ್ಯಡ್ ಮಾಡಿದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ. ಇದಕ್ಕೆ ಇಟ್ಕೊಂಡಿದ್ನಲ್ಲ ಮ್ಯಾಗಿ ಹಾಕ್ಕೋತಾ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ನೋಡಿ, ಈ ಥರ ಮಾಡಿ ಸೂಪರಾಗಿ ಬರುತ್ತೆ ಟೇಸ್ಟು. ತರಕಾರಿನೂ ಸಿಗುತ್ತೆ, ಜೊತೆಗೆ ಹೆಲ್ತಿಯಾಗಿರುತ್ತೆ. ಬರೀ ಮ್ಯಾಗಿ ತಿನ್ನೋದಕ್ಕಿಂತಲೂ ತರಕಾರಿ ಆ್ಯಡ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತರಕಾರಿ ಆ್ಯಡ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿದೆ. ಕ್ವಿಕ್ ಆ್ಯಂಡ್ ಈಸಿ. ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಫಸ್ಟ್ ವೀಡಿಯೋಸ್ ನಿಮಗೆ ಬರುತ್ತೆ. ನೋಡಿ, ಮ್ಯಾಗಿ ರೆಡಿ. ಓಕೆನಾ? ನೋಡಿ, ಆಯಿತಾ? ನೋಡಿ, ಇದೇ ರೀತಿ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಮ್ಯಾಗಿ ಲವರ್ಸ್ ಯಾರಿದ್ದೀರಿ? ನೋಡಿ, ಸೂಪರ್ ಮ್ಯಾಗಿ ರೆಡಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.